ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಏನಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು BMTC ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಲ್ಲ ನಿನ್ನೆ, ಆ ಒಂದು ಅಪ್ಲಿಕೇಶನ್ ನ ಯಾವ ರೀತಿಯಾಗಿ ಹಾಕೋದಂತ ಹೇಳ್ಕೊಡ್ತಾ ಇದ್ದೇನೆ. ಫಸ್ಟ್ ನೀವು KE ಅಂತ ಸರ್ಚ್ ಮಾಡಿದ್ಮೇಲೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತಿದೆ ನೋಡಿ, ಅಲ್ಲಿದೆ ನೋಡಿ BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. ಇಲ್ಲಿ ಕಾಣಿಸ್ತಿದೆಲ್ಲ, ನೋಡ್ತಾ ಇರಬಹುದು. BMTC ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ HK ಅಂತ ಇದೆ. ಸೊ HK ಸಪರೇಟ್, ನಾನ್ HK ಸಪರೇಟ್ ಅಂತ ಇದೆ. ಸೊ ನೀವು ಒಂದ್ ವೇಳೆ ಇಲ್ಲಿ ಇಲ್ಲ ಅಂದ್ರೆ ನೀವು ಇಲ್ಲಿ 3 ಲೈನ್ಸ್ ಕಾಣ್ತಿದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೇಮಕಾತಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈ ತರ ಸ್ಕ್ರೋಲ್ ಮಾಡಿ. ಇಲ್ಲಿ KUWSB BMTC KKRTC NWRTC ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಒಂದ್ ವೇಳೆ ನೀವು ಏನಾದ್ರೂ ನೋಟಿಫಿಕೇಶನ್ ನೋಡಿದಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ನೋಡಬಹುದು ವಿವರವಾದ ಅಧಿಸೂಚನೆ ಅಂತಿದೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು. ಒಂದ್ ವೇಳೆ ನೋಟಿಫಿಕೇಶನ್ ನೋಡಿದ್ರೆ ಡೈರೆಕ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಫಾರ್ ನಿಮ್ದು KK ಆಗಿದ್ರೆ ಅಂದ್ರೆ ಹೈದರಾಬಾದ್ ಕರ್ನಾಟಕ ಆಗಿದ್ರೆ ಹೈದರಾಬಾದ್ ಕರ್ನಾಟಕ HK ಅಂತ ಕ್ಲಿಕ್ ಮಾಡಿ. ಒಂದ್ ವೇಳೆ ಹೈದರಾಬಾದ್ ಕರ್ನಾಟಕ ಇಲ್ಲ ಅಂದ್ರೆ ನಾನ್ HK ಅಂತ ಕ್ಲಿಕ್ ಮಾಡಿ. ಸೊ ನಾನು ಇವಾಗ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಈ ರೀತಿ ಬರುತ್ತೆ ನಿಮಗೆ ಅರ್ಜಿದಾರರ ಸಂಖ್ಯೆ, ಅರ್ಜಿದಾರರ ಹೆಸರು. ಒಂದ್ ವೇಳೆ ಇದು ಆಲ್ರೆಡಿ ಮೊದಲು ಸ್ಟಾರ್ಟ್ ಆಗಿತ್ತಲ್ಲ, ಅವಾಗ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿ ಅರ್ಧಕ್ಕೆ ಬಿಟ್ಟಿದ್ರೆ ಎಡಿಟ್ ರಿಜಿಸ್ಟರ್ಡ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿ. ಒಂದ್ ವೇಳೆ ಇಲ್ಲ ಅಂದ್ರೆ ನೀವು ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ಇದೆ, ಅಂದ್ರೆ BMTC. ಅದರಲ್ಲಿ ನೀವು ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಕಂದ್ರೆ ಇಲ್ಲಿ ಇಲಾಖೆ ಅಂತ ಇದೆ. ಸೊ ಇಲಾಖೆ BMTC ಅಂತ ಸೆಲೆಕ್ಟ್ ಮಾಡಿ. ಅರ್ಜಿ ಸಲ್ಲಿಸುವ ಪೋಸ್ಟ್ ಕಂಡಕ್ಟರ್. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ದು ನೇಮ್ ಅಂತ ಕೇಳುತ್ತೆ. ಸೊ ನಿಮ್ಮ ನೇಮ್ ನ ಹಾಕಿ. ಅದಾದ್ಮೇಲೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ. ನೆಕ್ಸ್ಟ್ ನಿಮ್ಮ ತಾಯಿ ಹೆಸರು, ತಂದೆ ಹೆಸರು. ಅದಾದ್ಮೇಲೆ ನೀವು ಮೇಲ್ ಆದ್ರೆ ಮೇಲ್, ಫಿಮೇಲ್ ಆದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹೈಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಮಿನಿಮಮ್ ಹೈಟ್ 160 ಅಂತ ಇದೆ. ಸೊ 160 ಗಿಂತ ಮೇಲೆ ಇದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ಸೊ 160 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್ ನ ಹಾಕ್ಬೇಕಾಗುತ್ತೆ. ಸೊ ಅಡ್ರೆಸ್ ಆದ್ಮೇಲೆ ನಿಮ್ಮ ಒಂದು ಡಿಸ್ಟಿಕ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಒಂದು ತಾಲೂಕ್ ಯಾವ್ದು ಬರುತ್ತೆ, ದೊಡ್ಡಬಳ್ಳಾಪುರ ಅಂದ್ರೆ ನಿಮ್ಮ ಡಿಸ್ಟಿಕ್ ಗೆ ಸಂಬಂಧಪಟ್ಟಂತ ತಾಲೂಕನ್ನ ನೀವು ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ನಿಮ್ಮ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಎರಡು ಕೂಡ ಸೇಮ್ ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಮ ಒಂದು SSLC ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ. ಸೊ ನಿಮ್ದು SSLC ಸೆಲೆಕ್ಟ್ ಮಾಡಿ. ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಕಿ, ಮತ್ತೆ ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ರ ಅಂತ ಹಾಕಿ. ಅದೇ ರೀತಿ SSLC ಸ್ಕೂಲ್ ಕೋಡ್ ಅಂತ ಕೇಳ್ತಿದೆ, ಅದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ನೀವು SSLC ಸ್ಕೂಲ್ ಕೋಡ್ ಹಾಕ್ಬಹುದು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನಿಮ್ದು ಕೆಟಗರಿ ಅಂತ ಕೇಳುತ್ತೆ. ಸೊ ಕೆಟಗರಿ ಯಾವ್ದು ಅಂತ ನೀವು ಕೆಟಗರಿನ ಹಾಕಿ. ಕೆಟಗರಿ ಆಡಿ ನಂಬರು, ಮತ್ತೆ ಜಾತಿ ಹೆಸರು, ಮತ್ತೆ ಯಾವಾಗ ಪ್ರಮಾಣ ಪತ್ರ ತೆಗೆದುಕೊಂಡಿದ್ರ ಆ ಒಂದು ದಿನಾಂಕ ಹಾಕಿ. ನೆಕ್ಸ್ಟ್ ಅಲ್ಲಿ ಒಂದು ಇನ್ಕಮ್ ಅಂತ ಇದೆ. ಸೊ ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟಿರುತ್ತೆ, ಇನ್ಕಮ್ ಕಾಸ್ಟ್ ಅಲ್ಲಿ ನಿಮ್ಮಲ್ಲಿ ಇರುತ್ತಲ್ಲ, ಅದನ್ನ ಹಾಕಿ. ಅದಾದ್ಮೇಲೆ ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮೇನ ಅಥವಾ ಅಂತ ಕೇಳಿದ್ರೆ ಅದನ್ನ ನನ್ ಅಂತ ಕೊಡಿ. ನೆಕ್ಸ್ಟ್ ನೀವು ರೂರಲ್ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಗ್ರಾಮೀಣ ಅಭ್ಯರ್ಥಿ ಅಂತ ಕೊಡಿ. ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿದ್ರೆ ಕನ್ನಡ ಮೀಡಿಯಂ ಅಂತ ಕೊಡಿ. ಅದೇ ರೀತಿ ನೀವು ಡಿಸ್ಪ್ಲೇಸ್ಡ್ ಪರ್ಸನ್ ಆಗಿದ್ರೆ ಅದನ್ನ ಕೂಡ ನೀವು ಕ್ಲಿಕ್ ಮಾಡಬಹುದು. ಸೊ ನೀವು 10ನೇ ತರಗತಿ PUC ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿದ್ರೆ ಅಂತ ಕೇಳಿದ್ರೆ, ಸೊ ನಿಮ್ಮ ಫಸ್ಟ್ ನೀವೇನಾದ್ರು ಕನ್ನಡ ಭಾಷೆನ ಓದಿದ್ರೆ ಫಸ್ಟ್ ಅಂತ ಸೆಲೆಕ್ಟ್ ಮಾಡಿ. ಒಂದ್ ವೇಳೆ ನೀವು ಇಂಗ್ಲಿಷ್ ಮೀಡಿಯಂ ದವರಾಗಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ನೋಡಿದ್ರೆ PUC ಅಥವಾ 3 ಇಯರ್ಸ್ ಡಿಪ್ಲೊಮಾ ಇನ್ ಟೆಕ್ನಿಕಲ್ ಎಜುಕೇಶನ್ ಅಂತ ಇದೆ. ಸೊ ನೀವು PUC ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಅದಾದ್ಮೇಲೆ PUC ಯ ಒಂದು ಪಾಸಿಂಗ್ ಇಯರ್ ಹಾಕಿ, ಮತ್ತೆ ನಿಮ್ಮೊಂದು ಕಾಲೇಜ್ ಕೋಡ್ ನ ಹಾಕಿ. ನೆಕ್ಸ್ಟ್ ಇದಾದ್ಮೇಲೆ ಪರ್ಸೆಂಟೇಜ್ ನ ಹಾಕ್ಬೇಕಾಗುತ್ತೆ. ಸೊ ನಿಮ್ಮ ಒಂದು ಮಾರ್ಕ್ಸ್ ಪರ್ಸೆಂಟೇಜ್ ನಲ್ಲಿ ಇದೆ, CGPA ನಲ್ಲಿ ಇದೆ, ಅದನ್ನ ಹಾಕ್ಬಿಟ್ಟು ಇಲ್ಲಿ ನಿಮ್ದು PUC ಬೋರ್ಡ್ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಬೋರ್ಡ್ ಹಾಕಿ. ನಿಮ್ಮ ಕಾಲೇಜ್ ಹೆಸರು ಹಾಕಿ. ಸೊ ಗರಿಷ್ಠ ಅಂಕಗಳು 600 ಇರುತ್ತೆ. ಸೊ ಅದರಲ್ಲಿ ನೀವು ಎಷ್ಟು ತಗೊಂಡಿದ್ರ ಅಂತ ಇಲ್ಲಿ ಹಾಕ್ಬಿಟ್ಟು ಅದನ್ನ ನೀವು ಸೆಲೆಕ್ಟ್ ಮಾಡಿರುತ್ತೆ. ಅದಾದ್ಮೇಲೆ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಬರುತ್ತೆ. ನೆಕ್ಸ್ಟ್ ನಿಮ್ದು ಎಕ್ಸಾಮ್ ಸೆಂಟ್ರು, ಪರೀಕ್ಷಾ ಕೇಂದ್ರ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡುತ್ತಾ ಇರಬಹುದು ನೀವು ಇಷ್ಟೇ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ: ಬೆಂಗಳೂರು, ಮೈಸೂರು, ತುಮಕೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಬೀದರ್, ಕೊಪ್ಪಳ, ರಾಯಚೂರು, ಕಲಬುರಗಿ ಮತ್ತೆ ದಾವಣಗೆರೆ. ಸೊ ನಾನು ಇವಾಗ ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ತೀನಿ. ಅದಾದ್ಮೇಲೆ ಕಂಡಕ್ಟರ್ ಪರವಾನಗಿ ಸಂಖ್ಯೆ ಅಂದ್ರೆ ಕಂಪಲ್ಸರಿ ಇದಕ್ಕೆ ಲೈಸೆನ್ಸ್ ಬೇಕಾಗುತ್ತೆ. ಸೊ ನೀವೇನಾದ್ರೂ ಕಂಡಕ್ಟರ್ಗೆ ಅಪ್ಲೈ ಮಾಡ್ತಿದ್ರೆ ಆ ಒಂದು ಲೈಸೆನ್ಸ್ ನ ನಂಬರ್ ಹಾಕ್ಬೇಕಾಗುತ್ತೆ. ಅದೇ ರೀತಿಯಾಗಿ ಲೈಸೆನ್ಸ್ ಪಡೆದ ದಿನಾಂಕ,
ಮತ್ತೆ ಅದು ಎಲ್ಲಿವರೆಗೂ ವ್ಯಾಲಿಡಿಟಿ ಇರುತ್ತೆ ಅದು ಹಾಕ್ಬೇಕು. ಅದಾದ್ಮೇಲೆ ಕಂಡಕ್ಟರ್ ಬ್ಯಾಚ್ ನಂಬರ್ ಅಂತ ಕೂಡ ಇರುತ್ತೆ, ಲೈಸೆನ್ಸ್ ತಗೋವಾಗ ಅದನ್ನು ಕೊಟ್ಟಿರ್ತಾರೆ. ಸೊ ಅದನ್ನ ಹಾಕ್ಬೇಕಾಗುತ್ತೆ, ಅದರದ್ದು ಡೇಟ್ ಕೂಡ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ನಿಮ್ಮ ಒಂದು ಭಾವಚಿತ್ರ, ಸೊ ನಿಮ್ಮ ಒಂದು ಭಾವಚಿತ್ರನ ಹಾಕ್ಬೇಕಾಗತ್ತೆ. ಭಾವಚಿತ್ರ ಆದ್ಮೇಲೆ ನಿಮ್ಮ ಒಂದು ಸಿಗ್ನೇಚರ್ ಆದ್ಮೇಲೆ ಇಲ್ಲಿ ಒಂದು ನೀವು ಡಿಕ್ಲರೇಷನ್ ಅಂತ ಇರುತ್ತೆ, ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನೋಂದಾಯಿಸಿ ಮತ್ತು ರಿಜಿಸ್ಟರ್ ಪೇ ಅಂತ ಇದೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಯಾವ್ದೇ ರೀತಿ ಡೀಟೇಲ್ಸ್ ಹಾಕದೇ ಇರೋದ್ರಿಂದ ಅದು ತಗೋತಿಲ್ಲ. ಸೊ ನೆಕ್ಸ್ಟ್ ನೋಂದಾಯಿಸಿ ಪೇ ಅಂತ ಆದ್ಮೇಲೆ ರಿಜಿಸ್ಟರ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಒಂದು ಅಮೌಂಟ್ ನ ನೀವು ಪೇ ಮಾಡ್ಬೇಕಾಗತ್ತೆ. ಎಷ್ಟು ಫೀಸ್ ಇದೆ ನಿಮಗೆ 250 ಇದು ಸಾರಿ 500 ಮತ್ತೆ 750 ಅಂತ ಇದೆ, ಅದನ್ನ ನೀವು ಪೇ ಮಾಡಬೇಕಾಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ಅಲ್ಲಿ ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಪಯುಕ್ತವಾಗುವಂತ ಎಲ್ಲ ಮಾಹಿತಿ ಹಾಗೂ ಸಂಬಂಧಪಟ್ಟ ಪ್ರಶ್ನೋತ್ತರಗಳು, ಡೈಲಿ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತಿರ್ತೇವೆ. ದಯವಿಟ್ಟು ಮಿಸ್ ಮಾಡಬೇಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.